ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ತ್ರಿವಾರ ಇಚ್ಛಾಮೆಗಳನ್ನು ಸಮರ್ಪಿಸುತ್ತಾ ಅವರ ಮಂಗಲ ಆಶೀರ್ವಚನಕ್ಕಾಗಿ ಭಕ್ತಿಪೂರ್ವಕ ನಿವೇದನೆಯನ್ನು ಸಲ್ಲಿಸೋಣ. ಇಚ್ಛಾಮಿ ಸ್ವಾಮೀಜಿ. ಓಂ ನಮಃ ಸಿದ್ಧೇಭ್ಯ ನಮಃ ಶ್ರೀ ವರ್ಧಮಾನಾಯ ನಿರ್ಧೂತ ಕಲಿಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾಧರ್ಪಣಾಯತೆ. ದೇವಾದಿದೇವ ಆದಿನಾಥ ತೀರ್ಥಂಕರ ದಿವ್ಯ ಪಾದಗಳನ್ನು ಸ್ಮರಿಸಿಕೊಳ್ತಾ ಈ ದಿವಸ ಪ್ರಪ್ರಥಮ ಬಾರಿಗೆ ವಾಣಿಜ್ಯ ನಗರಿ ಮಧ್ಯ ಕರ್ನಾಟಕದ ರಾಜಧಾನಿ ದಾವಣಗೆರೆ ನಗರಕ್ಕೆ ಪ್ರಪ್ರಥಮ ಬಾರಿಗೆ ಪುರಪ್ರವೇಶ ಮಾಡಿರುವಂಥ ಶ್ರವಣಬೆಳಗೊಳ ಕ್ಷೇತ್ರ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಸ್ವಸ್ತಿ ಶ್ರೀ ಜಗದ್ಗುರು ಅಭಿನವ ಚಾರುಕಿತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೂ ಸಹ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವಂಥ ಈ ದಿವಸದ ಮುಖ್ಯ ಅತಿಥಿಗಳು ಸಮಾಜದ ಮುಖ್ಯ ಶ್ರೇಯೋಭಿಲಾಷಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಡಿ ಸುಧಾಕರ್ ಅವರು, ಮಾನ್ಯ ಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರೇ, ಹಾಗೂ ಮಾಜಿ ಶಾಸಕರಾದಂಥ ಎಚ್.ಎಸ್. ಶಿವಶಂಕರ್ ಅವರೇ, ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀಮತಿ ಪದ್ಮಾ ಪ್ರಕಾಶ್ ಅವರೇ, ಇಲ್ಲಿಯ ದಿಗಂಬರ ಜೈನ ಸಮಾಜದ ಅಧ್ಯಕ್ಷರಾಗಿರುವ ಅವರಿಗೆ ಹೇಳಿದಂತೆ ಅವರ ಮೊದಲು ಸಹ ದಾವಣಗೆರೆಗೆ ಬಂದಿರಲಿಲ್ಲ. ದೀಕ್ಷೆ ಆಗಿ ಪಟ್ಟಾಭಿಷೇಕ ಆದ ಮೇಲೂ ಸಹ ಇದೇ ಮೊದಲ ಬಾರಿಗೆ ಇಲ್ಲಿಗೆ ಬಂದಿದ್ದು ಅಂತ. ಹಾಗಾಗಿ ವಿಶೇಷವಾಗಿ ದಾವಣಗೆರೆಗೆ ಮೊದಲನೇ ಸಲ ಬಂದಿದ್ದು. ಪಾಪ ನೀವು ದಾವಣಗೆರೆಯವರು ಅವ್ರಿಗೆ ಬೆಣ್ಣೆ ದೋಸೆ ರುಚಿ ತೋರಿಸಿಲ್ಲ ಅಂತ ಕಾಣುತ್ತೇನೆ. ಬೆಣ್ಣೆ ದೋಸೆ ಅಂದರೆ ದಾವಣಗೆರೆ ಪ್ರಸಿದ್ಧಿ. ದಾವಣಗೆರೆ ಇರೋದೇ ಆ ಒಂದು ಇಡೀ ವಿಶ್ವದಲ್ಲೇ ಈ ಒಂದು ನಗರಕ್ಕೆ ಸಿಕ್ಕಿರುವಂಥದ್ದು. ಅಂಥ ಒಂದು ನಗರದಲ್ಲಿ ಇವತ್ತು ಸ್ವಾಮೀಜಿಯವರು ಆಗಮಿಸಿ ಇಲ್ಲಿಯ ದೇವಸ್ಥಾನ ದರ್ಶನ ಮಾಡಿ 12ನೇ ವರ್ಷದ ಭಗವಂತನ ಪಂಚಕಲ್ಯಾಣ ಆದಂಥ ಸಂದರ್ಭದ ವಾರ್ಷಿಕ ಪೂಜೆಯಲ್ಲಿ ಭಾಗವಹಿಸಿ ಹಾಗೂ ಇವತ್ತಿನ ಈ ಧಾರ್ಮಿಕ ಸಭೆಯಲ್ಲೂ ಸಹ ಭಾಗವಹಿಸಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಶ್ರವಣಬೆಳಗೊಳ ಅಂತ ಹೇಳಿದ್ರೆ ಅದು ನಮ್ಮ ಇಡೀ ದಕ್ಷಿಣ ಭಾರತದ ಒಂದು ಹೆಬ್ಬಾಗಿಲು. ಯಾಕೆ ಅಂತ ಹೇಳಿದ್ರೆ ಉತ್ತರದಲ್ಲಿ ಸಮ್ಮೇದ ಶಿಖರ್ಜಿ ಹೇಗೆ ಪವಿತ್ರವೋ ಹಾಗೆ ದಕ್ಷಿಣದಲ್ಲಿ ಶ್ರವಣಬೆಳಗೊಳ ಅಂತ ಹೇಳಿದ್ರೆ ಪವಿತ್ರ. ಅಲ್ಲಿ ಸಿದ್ಧ ಕ್ಷೇತ್ರವಾಗಿದ್ದು ತೀರ್ಥಂಕರರು ಮೋಕ್ಷಕ್ಕೆ ಹೋಗಿದ್ದು ಅವರ ಪುನೀತ ಪಾದಗಳು ಅಲ್ಲಿರುವಂಥ ಕ್ಷೇತ್ರವಾಗಿದೆ. ಅಲ್ಲಿ ಒಮ್ಮೆ ಹೋಗಿ ನಾವು ಜೀವಿತದಲ್ಲಿ ದರ್ಶನವನ್ನು ಮಾಡೋದರಿಂದ ನಮ್ಮ ಜನ್ಮ ಪಾವನವಾಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ. ಹಾಗೆ ಉತ್ತರ ಭಾರತದಲ್ಲಿ ತೀರ್ಥಂಕರರ ಎಲ್ಲ ಪಂಚಕಲ್ಯಾಣಗಳು ಸಂಭವಿಸಿದರೂ ಆ ಭಗವಂತನ ತೀರ್ಥಂಕರರ ಉಪದೇಶವನ್ನು ಸಂಗ್ರಹಿಸಿ ಅದನ್ನು ಶಾಸ್ತ್ರದ ರೂಪದಲ್ಲಿ ನಮಗೆ ಇವತ್ತಿನವರೆಗೂ ಜಿನವಾಣಿ ಶಾಸ್ತ್ರವನ್ನು ಕೊಡುವಂತೆ ಮಾಡುವುದು ದಕ್ಷಿಣದ ಆಚಾರ್ಯ ಪರಂಪರೆ. ಇಡೀ ದಕ್ಷಿಣದಲ್ಲಿ ಹುಟ್ಟಿದಂಥ ಅನೇಕ ಆಚಾರ್ಯ ಕುಂದಕೊಂದ ಸ್ವಾಮಿಗಳು, ಆಚಾರ್ಯ ಧರಸೇನ ಸ್ವಾಮಿಗಳಿಂದ ಹಿಡಿದು ಆಚಾರ್ಯ ಕುಂದಕೊಂದ ಸ್ವಾಮಿಗಳು, ಪೂಜ್ಯಪಾದ ಸ್ವಾಮಿಗಳು, ಸಮಂತಭದ್ರ ಸ್ವಾಮಿಗಳು, ಉಮಾಸ್ವಾತಿ ಆಚಾರ್ಯರು, ಹೀಗೆ ಜನಸೇನ ಆಚಾರ್ಯರು, ಒಬ್ಬರಲ್ಲ ಇಬ್ಬರಲ್ಲ, ಯಾವೆಲ್ಲ ಆಗಮ ಗ್ರಂಥಗಳು, ಷಟ್ಗಂಡಾಗಮ ಸೂತ್ರಗಳನ್ನು ಹಿಡಿದು ಎಲ್ಲ ಆಗಮ ಗ್ರಂಥಗಳು ಸಹ ರಚನೆ ಮಾಡಿದಂಥದ್ದು ನಮ್ಮ ದಕ್ಷಿಣದ ಆಚಾರ್ಯ ಪರಮೇಷ್ಠಿಗಳು. ಅವರೆಲ್ಲರ ತಪೋ ಒಂದು ಬಲದಿಂದ ನಾವಿವತ್ತೆಲ್ಲರೂ ಜೈನತ್ವವನ್ನು, ಜೈನ ಧರ್ಮವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಅಂತೆಲ್ಲ ಆಚಾರ್ಯರು ಮುನಿಗಳು ಈ ದಕ್ಷಿಣ ಭಾರತದಲ್ಲೇ ಹುಟ್ಟಿ ಬೆಳೆದು ಶಾಸ್ತ್ರವನ್ನು ಸಂರಕ್ಷಿಸಿ ಈ ಒಂದು ಶ್ರವಣಬೆಳಗೊಳದಂಥ ಕ್ಷೇತ್ರದಲ್ಲಿ ಆಚಾರ್ಯ ಭದ್ರಭಾವ ಸ್ವಾಮಿಗಳು ಮುಂದೆ ಯಾವತ್ತೂ ಸಹ ಧರ್ಮ ಉಳಿಯುವಂಥ ಕ್ಷೇತ್ರದಲ್ಲಿ ಅದು ಯಾವುದಾದ್ರೂ ಇದ್ದರೆ ದಕ್ಷಿಣ ಭಾರತ ಅಂತ, ದಕ್ಷಿಣ ಭಾರತದಲ್ಲೇ ನಾನು ಹೋಗಿ ನಾನು ಅಂತಿಮ ಸಮಯವನ್ನು ಕಳೆಯಬೇಕು ಅಂತೇಳಿ ಸಾಮ್ರಾಟ್ ಚಂದ್ರಗುಪ್ತನಿಗೆ ಆದೇಶ ಮಾಡಿ ಆತನೊಂದಿಗೆ 12,000 ಜನ ಮುನಿಗಳನ್ನು ಮತ್ತು ಅನೇಕ ಲಕ್ಷಾಂತರ ಜನ ಶ್ರಾವಕರನ್ನು ಅಲ್ಲಿ ಸಂಭವಿಸ್ತಿದ್ದಂಥ ಅಪಾಯದಿಂದ ಪಾರು ಮಾಡಿ ದಕ್ಷಿಣ ಭಾರತಕ್ಕೆ ಕರೆದುಕೊಂಡು ಬಂದು
ಶ್ರವಣಬೆಳಗೊಳದಲ್ಲಿ ನೆಲೆಸಿ ಅವರು ಅಂತಿಮ ಸಮಯವನ್ನು ಕಳೆದಂಥ ಪುನೀತವಾದಂಥ ಕ್ಷೇತ್ರ. ಹೀಗೆ ಅವರಿಂದ ಏನು ಮುನಿಗಳಿಂದ ಆರಂಭವಾದಂಥ ಆ ಒಂದು ಪವಿತ್ರ ಕ್ಷೇತ್ರದ ಇತಿಹಾಸ ಇವತ್ತಿಗೂ ನೂರಾರು ಸಾವಿರಾರು ಜನ ಮುನಿಗಳು ತ್ಯಾಗಿಗಳು ಆ ಕ್ಷೇತ್ರಕ್ಕೆ ಬಂದು ತಮ್ಮ ಸಾಧನೆಯನ್ನು कॉपी करायची नाहीये. जर काही आढळलं तर ते ग्राह्य धरलं जाणार नाहीये. ಮುನಿಗಳು ತ್ಯಾಗಿಗಳು ಆ ಕ್ಷೇತ್ರಕ್ಕೆ ಬಂದು ತಮ್ಮ ಸಾಧನೆಯನ್ನು ಮಾಡಿ ಅನೇಕ ಜನ ಸಲ್ಲೇಖನ ಸಮಾಧಿಯನ್ನು ಹೊಂದಿ ಇವತ್ತಿಗೂ ಸಹ ಕಾಲ್ನಡಿಗೆಯಲ್ಲಿ ಬಂದು ಆ ಶ್ರವಣಬೆಳಗೊಳದಲ್ಲಿ ಇರಬೇಕು ಅನ್ನುವಂಥ ಭಾವನೆಯನ್ನು ಮಾಡ್ತಾರೆ. ಅಂಥ ಒಂದು ಪವಿತ್ರ ಕ್ಷೇತ್ರ ನಮ್ಮ ಶ್ರವಣಬೆಳಗೊಳ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಭಗವಾನ್ ಬಾಹುಬಲಿಯ ಉತ್ತುಂಗ ಮೂರ್ತಿ 57 ಅಡಿಯ ಉತ್ತುಂಗವಾದಂಥ ಏಕಶಿಲೆಯ ಜೀವಂತ ಪ್ರತಿಮೆ ಅಲ್ಲಿರುವಂಥದ್ದು ನಮ್ಮೆಲ್ಲರಿಗೂ ಸಹ ತಿಳಿದಂಥ ವಿಚಾರ. ಬಾಹುಬಲಿ ಹುಟ್ಟಿ ಬೆಳೆದಿದ್ದು ಆ ಆದಿನಾಥ ತೀರ್ಥಂಕರ ಜನ್ಮಸ್ಥಾನ ಅಯೋಧ್ಯೆಯಲ್ಲಾದರೂ ತನ್ನ ಕಾರ್ಯಕ್ಷೇತ್ರವನ್ನಾಗಿ ಪೌದನಾಪುರ, ಇವತ್ತಿನ ಪಾಕಿಸ್ತಾನದ ಪೇಶಾವರ ಅನ್ನುವಂಥ ಯಾವ ಪ್ರದೇಶ ಬರುತ್ತೆ ಆ ಪ್ರದೇಶದಲ್ಲಿದ್ದಂಥ ಪೌದನಾಪುರ ಅಲ್ಲಿ ರಾಜ್ಯವನ್ನು ಆಳಿದ್ದು. ಅವರು ಭರತ ಬಾಹುಬಲಿಯ ಯುದ್ಧ ಪ್ರಸಂಗ ನಿಮಗೆಲ್ಲರಿಗೂ ಗೊತ್ತಿದ್ದು. ಸಾಮ್ರಾಜ್ಯವನ್ನು ಹಂಚಿಕೆಯನ್ನು ಮಾಡಿ ಆದಿನಾಥರು ತಪಸ್ಸಿಗೆ ಹೋದ ಮೇಲೂ ಭರತನಿಗೆ ಚಕ್ರವರ್ತಿ ಆಗಬೇಕು ಅನ್ನುವಂಥ ಅಪೇಕ್ಷೆಯಿಂದ ಇಡೀ ಷಟ್ಕಂಡಾಗ ಗೆದ್ದು ಬಂದು ಕೊನೆಗೆ ತನ್ನ ಸಹೋದರರನ್ನು ಗೆದ್ದಾಗಲೇ ಚಕ್ರವರ್ತಿ ಪದವಿ ಪೂರ್ಣ ಆಗುತ್ತೆ ಅನ್ನುವಂಥ ಗೊತ್ತಾದಾಗ ತನ್ನೆಲ್ಲ ಸಹೋದರರು ಸಾಮ್ರಾಜ್ಯವನ್ನು ಇವನಿಗೆ ಒಪ್ಪಿಸಿ ದೀಕ್ಷೆಯನ್ನು ತೆಗೆದುಕೊಂಡ್ರು. ಆದರೆ ಸ್ವಾಭಿಮಾನಿಯಾದಂಥ ಒಬ್ಬ ರಾಜ, ಒಬ್ಬ ವೀರಪುರುಷ, ಪರಾಕ್ರಮಿ ಆದಂಥ ಬಾಹುಬಲಿ ನನಗೆ ಸಾಮ್ರಾಜ್ಯವನ್ನು ಸಮಾನವಾಗಿಯೇ ತಂದೆಯವರು ಕೊಟ್ಟಿರುವಂಥದ್ದು, ಯಾವುದೇ ಕಾರಣಕ್ಕೂ ಈ ಸಾಮ್ರಾಜ್ಯದ ಆಡಳಿತ ಅಥವಾ ರಾಜ್ಯವನ್ನು ಆಳುವಾಗ ರಾಜನಾಗಿ ನಾನು ಸಹಜವಾಗಿ ಸರಳವಾಗಿ ಸೋಲನ್ನು ನಾನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸಮಾನವಾಗಿ ಅಧಿಕಾರವಾಗಿ ಸಿಕ್ಕಿರುವಂಥದ್ದು. ಒಮ್ಮೆ ನಾನು ಚಕ್ರವರ್ತಿ ಅಂತ ಅವನನ್ನು ಒಪ್ಪಿಕೊಂಡ್ರೆ ನಾನು ಸೋತ ರೀತಿ ಆಗತ್ತೆ, ನನ್ನ ಪ್ರಜೆಗಳಿಗೆ ಅಪಮಾನ ಆಗತ್ತೆ, ನಮ್ಮ ರಾಜನಿಗೆ ವೀರತ್ವ ಇಲ್ಲ, ಶೌರ್ಯ ಇಲ್ಲ ಅನ್ನುವಂಥದ್ದು ಜನರು ನನ್ನ ಬಗ್ಗೆ ತಿಳ್ಕೊಳ್ತಾರೆ. ನಾನು ಒಬ್ಬ ಶೂರನಾಗಿದ್ದುಕೊಂಡು ನನ್ನ ರಾಜ್ಯವನ್ನು ಕಾಪಾಡಬೇಕು ಅನ್ನುವಂಥ ಕರ್ತವ್ಯ ಪ್ರಜ್ಞೆಯಿಂದ ಆ ಭರತನೊಂದಿಗೆ ಯುದ್ಧವನ್ನು ಮಾಡಿ ನಮ್ಮ ಯುದ್ಧದಿಂದ ಯಾವ ಪ್ರಜೆಗಳಿಗೂ ಯಾವ ಜೀವಿಗಳಿಗೂ ಹಾನಿಯೂ ಆಗಬಾರದು ಅನ್ನುವಂಥ ಒಳ್ಳೆಯ ದೂರದೃಷ್ಟಿಯನ್ನು ಇಟ್ಕೊಂಡು ಆ ಇಬ್ಬರು ಸ್ವತಃ ಅವರಿಬ್ಬರೇ ಯುದ್ಧ ಮಾಡಿದಂಥ ಸಾತ್ವಿಕ ಯುದ್ಧಗಳು, ಮಲ್ಲಯುದ್ಧ, ಜಲಯುದ್ಧ, ದೃಷ್ಟಿಯುದ್ಧಗಳನ್ನು ಮಾಡಿ ಆ ಎಲ್ಲ ಯುದ್ಧದಲ್ಲೂ ಗೆದ್ದು ಆ ಬಾಹುಬಲಿ ಪರಾಕ್ರಮಿಯಾಗಿ ವೀರಪುರುಷನಾಗಿ ಗೆಲ್ತಾನೆ. ಭರತ ಚಕ್ರರತ್ನದಿಂದ ಚಕ್ರವರ್ತಿ ಆದರೂ ಸಹ ಆ ಚಕ್ರವರ್ತಿಯನ್ನು ಗೆದ್ದಂಥ ನಿಜವಾದ ಚಕ್ರವರ್ತಿ, ಈ ಭೂಮಿಯ ಚಕ್ರವರ್ತಿ ಆದಂಥವನು ಆ ಬಾಹುಬಲಿ ಸ್ವಾಮಿ. ಆ ಬಾಹುಬಲಿ ಕೊನೆಗೆ ನಾನು ಲೋಕ ಅಪವಾದಕ್ಕೆ ಒಳಗಾದೆ, ನನ್ನ ಸಹೋದರನ ಜೊತೆಗೆ ಯುದ್ಧ ಮಾಡಿ ನಾನು ಇಡೀ ಪ್ರಪಂಚಕ್ಕೆ ನಾನು ತಪ್ಪು ಸಂದೇಶ ಕೊಟ್ಟೆ, ಅಣ್ಣ ತಮ್ಮಂದಿರು ಜಗಳ ಆಡಿದ್ರು, ಯುದ್ಧ ಮಾಡಿದ್ರು ಅನ್ನುವಂಥ ಸಂದೇಶ ನಾನು ಈ ಭೂಮಿಯಲ್ಲಿ ಕೊಟ್ಟ ಹಾಗೆ ಆಯಿತು. ನನ್ನಿಂದ ನನ್ನ ಸಹೋದರನಿಗೆ ಅಪಮಾನ ಆಯಿತು, ನನ್ನ ಪರಿವಾರದಲ್ಲಿ ಈ ಕಳಂಕ ಬಂತು ಅನ್ನುವಂಥ ಭಾವನೆ ಇಟ್ಕೊಂಡು ಆ ಗೆದ್ದ ಸಾಮ್ರಾಜ್ಯವನ್ನು ಗೆದ್ದ ಕ್ಷಣ ಮಾತ್ರದಲ್ಲಿ ವಾಪಸ್ ಮಾಡಿ ಮರಕಳಿಸಿ ಆ ಭರತನನ್ನು ಕ್ಷಮೆ ಕೇಳಿ ಅವನು ಈ ಯುದ್ಧವನ್ನು ಗೆದ್ದ ಸ್ಥಳದಿಂದಲೇ ಅವನು ತಪಸ್ಸನ್ನು ಮಾಡಲಿಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿ ಅವನು ಕರ್ಮವನ್ನು ಗೆದ್ದು ಜಿನನಾಗ್ತಾನೆ. ತನ್ನನ್ನು ತಾನೇ ಗೆದ್ದು ಜಿನನಾಗಿ ಸಿದ್ಧನಾಗಿ ಇವತ್ತು ಶಾಶ್ವತವಾಗಿ ಕೈಲಾಸ ಪರ್ವತದಿಂದ ಮೋಕ್ಷಕ್ಕೆ ಹೋದ ಅನ್ನುವಂಥದ್ದು ಬಾಹುಬಲಿಯ ಚರಿತ್ರೆ. ಇವತ್ತಿಗೂ ನಾವೆಲ್ಲರೂ ಬಾಹುಬಲಿಯನ್ನು ಸ್ಮರಿಸಿಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಆ ತ್ಯಾಗದ ಗುಣಕ್ಕಾಗಿ. ಗೆಲ್ಲುವುದು ಸುಲಭ, ಆ ಗೆದ್ದದನ್ನು ವಾಪಸ್ ಕೊಡೋದಿದೆಯಲ್ಲ ಅದು ಬಹಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಸಹ ಜೀವನದಲ್ಲಿ ಗೆಲುವಿಗಾಗಿ ಯಶಸ್ಸಿಗಾಗಿಯೇ ಪ್ರಯತ್ನ ಪಡ್ತಾರೆ. ಎಷ್ಟೇ ಕಷ್ಟ ಬಂದರೂ ಎಷ್ಟೇ ತೊಂದರೆ ಬಂದರೂ ಸಹ ಗೆಲ್ಲಬೇಕು, ನಾನು ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನುವಂಥದ್ದೇ ಇಚ್ಛೆ ಇರುತ್ತೆ. ಅಂಥ ಉತ್ಕಟ ಇಚ್ಛೆಯಿಂದ ಯಾವುದಾದ್ರೂ ಒಂದು ವಸ್ತುವನ್ನು ಪ್ರಾಪ್ತಿ ಮಾಡಿಕೊಂಡು ಅದನ್ನು ಪುನಃ ವಾಪಸ್ ಯಾರಿಗಾದ್ರೂ ಕೊಡಬೇಕು ಅಂತ ಹೇಳಿದ್ರೆ ನಾವು ಯಾರಿಗೂ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಇವತ್ತು ಬಾಹುಬಲಿಯನ್ನು
ಈ ಭೂಮಿ ಸ್ಮರಿಸ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಗೆದ್ದದ್ದನ್ನು ಕ್ಷಣ ಮಾತ್ರದಲ್ಲಿ ಕೊಟ್ಟಿದ್ದು, ಹಾಗೆ ತನ್ನ ಒಬ್ಬ ಸಾಮ್ರಾಜ್ಯಕ್ಕೆ ಹೇಗೆ ಒಬ್ಬ ರಾಜ ಇರಬೇಕು ಅಂದರೆ ಸ್ವಾಭಿಮಾನಿ ಆಗಿರಬೇಕು, ಶೌರ್ಯ ಗುಣ ಇರಬೇಕು, ಯಾವುದೇ ಕಾರಣಕ್ಕೂ ಪ್ರಜೆಗಳ ಮುಂದೆ ರಾಜ ಬಲಹೀನನಾಗಬಾರದು ಅನ್ನುವಂಥ ಶೌರ್ಯ ಗುಣವನ್ನು ತೋರಿಸಿದ್ದು. ಈಗ ತಾನೇ ನಿಮಗೆಲ್ಲ ಸ್ವಾಮೀಜಿಯವರು ಹೇಳಿದ್ರು, ಯಾರೇ ಒಬ್ಬ ಹಿಂದೆ ಸಾಮ್ರಾಜ್ಯದ ರಾಜರಾಗಿದ್ದರೆ ಅಲ್ಲಿ ಬಾಹುಬಲಿ ಸ್ವಾಮಿ ದರ್ಶನವನ್ನು ಮಾಡಿ ಹೋಗ್ತಿದ್ರು. ಯಾಕೆ ಅಂತ ಹೇಳಿದ್ರೆ ಈ ಗುಣಕ್ಕಾಗಿ. ಬಾಹುಬಲಿಯಂತೆ ನಮಗೆ ಯುದ್ಧ ಗೆಲ್ಲುವ ಶೌರ್ಯ ಗುಣ ಬೇಕು. ಗೆದ್ದ ಮೇಲೂ ನಾವು ಆ ಯಾವುದೇ ಶತ್ರುಗಳ ಮೇಲೆ ನಮಗೆ ದ್ವೇಷ ಭಾವನೆ ಇಲ್ಲದೆ ಮೈತ್ರಿ ಭಾವನೆಯಿಂದ ಬದುಕುವಂಥ, ಗೆದ್ದ ಮೇಲೂ ನಮಗೆ ಆ ಭಾವನೆ ಬರುವ ರೀತಿಯಲ್ಲಿ ಬಾಹುಬಲಿ ಥರ ನಾವು ಆಗಬೇಕು ಅನ್ನುವಂಥ ಆದರ್ಶವನ್ನು ಆ ಬಾಹುಬಲಿಯ ಪಾದ ಪೂಜೆ ಮಾಡಿ ಹೋಗ್ತಿದ್ರು. ಹಾಗಾಗಿ ನಮ್ಮ ಇಲ್ಲಿ ಗಂಗರು, ಕದಂಬರು, ಹೊಯ್ಸಳರು, ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯರು ಎಲ್ಲ ಅರಸರುಗಳು ಆ ಬಾಹುಬಲಿಗೆ ನತಮಸ್ತಕರಾಗಿದ್ದರು ಅನ್ನುವಂಥದ್ದು ಇತಿಹಾಸ. ಅಂಥ ಇತಿಹಾಸ ಪ್ರಸಿದ್ಧ ಬಾಹುಬಲಿಯ ಸ್ವಾಮಿಯ ಶ್ರವಣಬೆಳಗೊಳ ಕ್ಷೇತ್ರವನ್ನು ಕಳೆದ 2.5-3 ವರ್ಷಗಳಿಂದ ಪೂಜ್ಯ ಸ್ವಾಮೀಜಿಯವರು ಅತ್ಯಂತ ಯಶಸ್ವಿಪೂರ್ವಕವಾಗಿ ಅತ್ಯಂತ ತನ್ಮಯದಿಂದ ಆ ಕ್ಷೇತ್ರದ ಅಭಿವೃದ್ಧಿ, ಜೀರ್ಣೋದ್ಧಾರ ಕಾರ್ಯ ಮತ್ತು ಪ್ರಭಾವನೆಯನ್ನು ಮಾಡ್ತಾ ಬಂದಿದ್ದಾರೆ. ಅಂಥ ಸ್ವಾಮೀಜಿಗಳು ಇವತ್ತು ಪ್ರಥಮ ಬಾರಿಗೆ ಇಲ್ಲಿಗೆ ಬಂದಿರುವಂಥದ್ದು ದೊಡ್ಡ ಸಂತೋಷ. ಅನೇಕ ವಿಚಾರಗಳು ಇದ್ದರೂ ಸಹ ಇವತ್ತು ಸ್ವಾಮೀಜಿಯವರೇ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇ ವಿಶೇಷ. ಆ ನಿಟ್ಟಿನಲ್ಲಿ ತಾವು ಅವರಿಂದ ಹೆಚ್ಚು ಮಾತನ್ನು ಕೇಳಲಿ ಅಂತೇಳಿ ಅವ್ರಿಗೆ ಬಿಟ್ಟಿದ್ವಿ. ಅವರು ತಮ್ಮ ಉಪದೇಶದಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಸಮಾಜದ ಜಾಗೃತಿ ಆಗಬೇಕು, ಸಮಾಜದ ಏಳಿಗೆ ಆಗಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತು. ಆ ನಿಟ್ಟಿನಲ್ಲಿ ಇಲ್ಲಿ ಸಮಾಜ ಯಾವಾಗಲೂ ಒಗ್ಗಟ್ಟಿನಿಂದ ಇದ್ದು ಧರ್ಮ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ದಾವಣಗೆರೆ ಅಂತ ಹೇಳಿದ್ರೆ ಇದು ವಾಣಿಜ್ಯ ನಗರಿ ಆಗಿದ್ದರೂ ಧಾರ್ಮಿಕವಾಗಿಯೂ ಸಹ ಸಂಪನ್ನರಾಗಿದ್ದಾರೆ. ಎಲ್ಲ ಧರ್ಮದ ಇಲ್ಲಿ ಜನ ಇದ್ದಾರೆ. ಕೇವಲ ಜೈನ ಧರ್ಮ ಅಂತಲ್ಲ, ವೀರಶೈವ ಧರ್ಮ ಇರ್ಬೋದು, ಇನ್ನಿತರ ಧರ್ಮದ ಅನುಯಾಯಿಗಳು ಸಹ ಇದ್ದು ಸರ್ವಧರ್ಮ ಸಮನ್ವಯತೆ ಇರುವಂಥ ಈ ಒಂದು ನಗರ ವಿಶೇಷವಾಗಿ ಇಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬೆಳೆದಿರುವಂಥ ಒಂದು ನಗರವಾಗಿದೆ. ಇಂಥ ಒಂದು ನಗರ ಪ್ರದೇಶದಲ್ಲಿ ತಾವು ಸುಂದರವಾದಂಥ ಜಿನಾಲಯವನ್ನು ಕಟ್ಟಿಸಿ ಅದರ ಒಂದು ಪಂಚಕಲ್ಯಾಣವನ್ನು ಸಹ ಇದೇ ಭವನದಲ್ಲಿ ಮಾಡಿಸಿದ್ರಿ. 12 ವರ್ಷಗಳಾಗಿದೆ ಅಂತ ಹೇಳಿದ್ರೆ ಅದು ಯಾರಿಗೂ ನೆನಪು ಇನ್ನೂ ನಿನ್ನೆ ಮೊನ್ನೆ ಕಾರ್ಯಕ್ರಮ ಆಗಿದೆ. ಅಷ್ಟು ಸವಿ ನೆನಪುಗಳು ಆ ಪಂಚಕಲ್ಯಾಣದ ಇದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಒಂದು ಒಗ್ಗಟ್ಟು ಆ ಕಾರ್ಯಕ್ರಮದ ನೆನಪನ್ನು ಪುನಃ ನೆನಪಿಸ್ತಾ ಇದೆ. ತಾವೆಲ್ಲ ಇದೇ ರೀತಿ ಧರ್ಮ ಕಾರ್ಯದಲ್ಲಿ ಇರಬೇಕು. ವಿಶೇಷವಾಗಿ ಇಲ್ಲಿ ಸಮಾಜದ ಜನ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದ ಸುತ್ತಮುತ್ತದವರು ಬಂದು ಇಲ್ಲಿ ಇದ್ದು ವ್ಯಾಪಾರಕ್ಕಾಗಿ ಅಥವಾ ಶೈಕ್ಷಣಿಕ ವ್ಯವಸ್ಥೆಗಾಗಿ ಬಂದು ನೆಲೆಸಿದ್ದಾರೆ. ಇಲ್ಲಿಯವರು ಸಹ ಈಗೆಲ್ಲ ಬೆಳೆದು ಒಳ್ಳೆಯ ಸ್ಥಾನದಲ್ಲಿ ಇದ್ದೀರಾ. ತಾವೆಲ್ಲ ಈಗ 300-350 ಮನೆಗಳು ಇದ್ದಾವೆ ಅಂತ ಗೊತ್ತಾಯಿತು. ದೇವಸ್ಥಾನ ಮತ್ತು ವಿದ್ಯಾರ್ಥಿ ನಿಲಯಗಳು ಎಲ್ಲ ಚೆನ್ನಾಗಿ ನಡೀತದೆ. ಜೊತೆಗೆ ಮುಂದೆ ಸಮಾಜದ ಉಪಯೋಗಕ್ಕಾಗಿ ಸಮುದಾಯ ಭವನವನ್ನು ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು ಈಗಾಗಲೇ ತಂದೆ ನಮ್ಮ ಸುಧಾಕರ್ ಮಂತ್ರಿಗಳಲ್ಲಿ ತಾವೆಲ್ಲ ಕೇಳ್ಕೊಂಡಿದ್ದೀರಾ. ಅವರೂ ಸಹ ತಮಗೆ ಭರವಸೆ ಜೊತೆಗೆ ಖಂಡಿತವಾಗಿಯೂ ಅದನ್ನು ಈ ವರ್ಷದ ಆರ್ಥಿಕ ವರ್ಷದಲ್ಲೇ ಆರಂಭ ಮಾಡಲಿಕ್ಕೆ ಅನುದಾನ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ತಾವೆಲ್ಲ ನಾವು 4-5 ವರ್ಷಗಳಿಂದ ಹೇಳ್ತಲೇ ಇದ್ದೀವಿ ಸಮುದಾಯ ಭವನ ಕೆಲಸ ಬೇಗ ಶುರು ಮಾಡಿ ಅಂತ. ಈ ಮುಂದಿನ 26ನೇ ವರ್ಷ 25ನೇ ವರ್ಷ ಇನ್ನು 4 ದಿವಸ ಮುಗಿದೋಗುತ್ತೆ. ಮುಂದಿನ 26ನೇ ವರ್ಷದಲ್ಲಿ ಆ ಕೆಲಸ ಆರಂಭವಾಗಿ ಶೀಘ್ರದಲ್ಲಿ ಆ ಸಮುದಾಯ ಭವನದ ಲೋಕಾರ್ಪಣೆ ಆಗಬೇಕು. ಜೊತೆಗೆ ಈಗೆಲ್ಲ ಇಲ್ಲಿ ವ್ಯಾಪಾರಿಗಳಿದ್ದೀರಾ, ವಿದ್ಯಾವಂತರೇ ಇರೋದರಿಂದ ನಮ್ಮ ಸಮಾಜದ ಒಂದು ಏಳಿಗೆಗೆ ಧಾರ್ಮಿಕವಾಗಿ ಬೆಳೆಯೋದು ಒಂದು ರೀತಿ, ಇನ್ನೊಂದು ಆರ್ಥಿಕವಾಗಿ ಮತ್ತು ಸಾಮಾಜಿಕ ಸಂಘಟನೆಯ ದೃಷ್ಟಿಯಿಂದ ಇಲ್ಲಿ ಇಷ್ಟು ಮನೆಗಳಿರೋದ್ರಿಂದ ನೀವು ಒಂದು ಕೋಪರೇಟಿವ್ ಸೊಸೈಟಿಯನ್ನು ಮಾಡ್ಬೋದು. ಇಲ್ಲಿ ಜಿಲ್ಲೆಯ ಮಟ್ಟದಲ್ಲಿ ಇಲ್ಲ, ಸಣ್ಣ ಸಣ್ಣ ಊರಿನಲ್ಲಿ ಇದ್ದಾವೆ. ನಿಮ್ಮ ಸಿಟಿಲಿ ಮೇ ಬಿ ಇರಲಿಕ್ಕಿಲ್ಲ. ಇಲ್ಲಿ ನಗರದಲ್ಲಿ ಯಾವುದು ಸೊಸೈಟಿ ಯಾವುದು ಇಲ್ಲ, ಕೋಪರೇಟಿವ್ ಸೊಸೈಟಿ ಇರಲಿಕ್ಕಿಲ್ಲ. ಅಧ್ಯಕ್ಷರು ಸುನೀಲ್ ಕುಮಾರ್ ಅವರಿದ್ದಾರೆ, ಸುದರ್ಶನ್ ಅವರಿದ್ದಾರೆ. ನೀವೆಲ್ಲ ಮನಸ್ಸು ಮಾಡಿದ್ರೆ ಇಲ್ಲಿ ನಮ್ಮ ಜಿಲ್ಲಾ ಕೇಂದ್ರದಲ್ಲೇ ಒಂದು ಕೋಪರೇಟಿವ್ ಸೊಸೈಟಿ ಮಾಡಿ ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲರೂ ಅದರ ಜೊತೆಗೆ ವ್ಯವಹಾರ ಮಾಡೋ ರೀತಿ ಒಂದು ಸೊಸೈಟಿ ಮಾಡಿ. ಏಕೆಂದರೆ ನಮ್ಮ ಜನ ಧಾರ್ಮಿಕವಾಗಿ ಅಷ್ಟೇ ಬೆಳಿಬಾರ್ದು, ಜೊತೆಗೆ ಆರ್ಥಿಕವಾಗಿಯೂ ಬೆಳಿಬೇಕು. ಎಷ್ಟೋ ಜನ ಜೈನ ಧರ್ಮದ ತತ್ವವನ್ನು ತಿಳಿದುಕೊಳ್ಳುವಾಗ ಏನು ಹೇಳೋದು,
ಅಪರಿಗ್ರಹ ಅಂದರೆ ಸಂಪಾದನೆ ಮಾಡಬಾರ್ದು ಅನ್ನುವಂಥ ಭಾವನೆ ತಿಳ್ಕೊತಾರೆ. ಪರಿಗ್ರಹ ಅಂದರೆ ಸಂಗ್ರಹ ಮಾಡಬೇಕು ಅನ್ನುವಂಥ ಭಾವನೆ. ಅಪರಿಗ್ರಹ ಅಂತ ಹೇಳಿದ್ರೆ ಸಂಗ್ರಹ ಮಾಡುವ ಬುದ್ಧಿಯನ್ನು ಕಮ್ಮಿ ಮಾಡ್ಕೋಬೇಕು, ಆದರೆ ಖರ್ಚು ಮಾಡಬಾರ್ದು ಅಂತೆಲ್ಲ. ಬರುವಂಥ ಸಂಪಾದನೆಯನ್ನು ಖರ್ಚು ಮಾಡಬೇಕು, ಅದು ಅಪರಿಗ್ರಹ. ನೀವು ಸಂಪಾದನೆ ಮಾಡಿ ಇಟ್ಕೊಂಡ್ರೆ ಅದು ಪರಿಗ್ರಹ. ಅದು ಅಪರಿಗ್ರಹ ಅಂತ ಹೇಳಿದ್ರೆ ಬರುವ ಆದಾಯವನ್ನು ಸದುಪಯೋಗ ಮಾಡಿಸ್ತಿದ್ರೆ ಅದು ಅಪರಿಗ್ರಹ. ಹಾಗಾಗಿ ಸಾಮಾಜಿಕವಾಗಿಯೂ ಸಹ ಸಮಾಜ ಬೆಳೆದಾಗಲೇ ಧರ್ಮಕ್ಕೆ, ಧರ್ಮದ ಪ್ರಭಾವನೆಗೆ ಬೇಕಾದಂಥ ವ್ಯವಸ್ಥೆಗಳು ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಒಂದು ಸಂಘಟನೆಯನ್ನು ಮಾಡಿ, ಬೇರೆ ಎಲ್ಲದರಲ್ಲೂ ತಾವು ಜೈನ್ ಮಿಲನ್ ಆಗಲಿ ಬೇರೆ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಉತ್ತಮವಾಗಿ ಸಂಘಟಿಸಿ ಯಶಸ್ಸನ್ನು ಪಡೆದಿದ್ದೀರಾ. ಆ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ನೀವು ಇನ್ನೂ ಸಾಮಾಜಿಕವಾಗಿ ಏನು ಆಗಬೇಕಾಗಿದೆ ಆ ಕೆಲಸ ಕಾರ್ಯವನ್ನೆಲ್ಲ ಮಾಡಿ ತಮ್ಮೆಲ್ಲರಿಗೂ ಸಹ ಆ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ. ಇವತ್ತಿನ ಈ ಒಂದು ವಾರ್ಷಿಕ ಪೂಜೆ ಕಾರ್ಯಕ್ರಮ ಹಾಗೂ ಸ್ವಾಮೀಜಿಯವರ ಈ ಶುಭ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಮಂತ್ರಿಗಳು ಶ್ರೀ ಡಿ ಸುಧಾಕರ್ ಅವರು ಬಂದು ಭಾಗವಹಿಸಿದ್ದಾರೆ. ನಮ್ಮೆಲ್ಲರಿಗೂ ನಿಜವಾಗಿಯೂ ಎಷ್ಟೋ ವರ್ಷಗಳ ನಂತರ ನಮ್ಮ ಈ ಒಂದು ಸಮಯದಲ್ಲಿ ಮಾನ್ಯ ಮಂತ್ರಿಗಳು ಸುಧಾಕರ್ ಅವರು ಈ ಒಂದು ಅವಧಿಯಲ್ಲಿ ನಮ್ಮ ಜೈನ ಸಮಾಜಕ್ಕೆ ಏನು ಅನುದಾನ ಸಿಕ್ಕಿದೆ ಅದು ಬೇರೆ ಯಾವ ಸಂದರ್ಭದಲ್ಲಿ ಇಷ್ಟು ಅನುದಾನ ಸಿಕ್ಕೇ ಇಲ್ಲ. ಕಳೆದ 2 ವರ್ಷದ ಅವಧಿಯಲ್ಲಿ 2.5 ವರ್ಷದ ಅವಧಿಯಲ್ಲಿ 100 ಕೋಟಿಗೂ ಹೆಚ್ಚು ಜೈನ ಸಮಾಜದ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದ ಅನುದಾನ ಉಪಯೋಗ ಆಗಿದೆ. ಮೊದಲು ಬಂದ ವರ್ಷ 25-30 ಕೋಟಿ ಮತ್ತು ನಂತರ 50 ಕೋಟಿ. ಇದಲ್ಲದೆ ಬೇರೆ ಬೇರೆ ಇಲಾಖೆಗಳು ಬೇರೆ ಬೇರೆ ಕಡೆ ಏನೆಲ್ಲ ಸಮಾಜಕ್ಕೆ ಕೊಡ್ಬೋದು ಅದನ್ನೆಲ್ಲ ನೋಡಿದಾಗ 100 ಕೋಟಿಯ ಅನುದಾನ ಜೈನ ಸಮಾಜದ ಅಭಿವೃದ್ಧಿಗೆ ಬಂದಿದೆ. ಸಮುದಾಯ ಭವನ ಇರ್ಬೋದು, ಮೊದಲೆಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ದುಡ್ಡು ಅನ್ನುವಂಥದ್ದು ಇರಲಿಲ್ಲ. ಇವತ್ತು ಬಸದಿಗಳ ಜೀರ್ಣೋದ್ಧಾರಕ್ಕೂ ಸಹ ಸುಮಾರು 50 ಲಕ್ಷದವರೆಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ. ಸಮುದಾಯ ಭವನ ಅಂತ ಹೇಳಿದ್ರೆ 5 ಲಕ್ಷ 10 ಲಕ್ಷ ಅನ್ನುವಂಥ ಕಾಲ ಇತ್ತು. ಈಗ ಜಿಲ್ಲಾ ಕೇಂದ್ರ ಆದರೆ 1 ಕೋಟಿ, ತಾಲೂಕು ಕೇಂದ್ರ ಆದರೆ 50 ಲಕ್ಷ, ಮತ್ತು ಮಿನಿಸ್ಟ್ರು ಮನಸ್ಸು ಮಾಡಿದ್ರೆ ಪೂರ್ತಿನೂ ಸಹ ಕೊಡುವಂಥ ಒಂದು ಧೈರ್ಯ ಮಾಡುವಂಥ ಮಂತ್ರಿಗಳ ನಮ್ಮ ಸಮಾಜದಲ್ಲಿ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರು ಈಗ ನೀವು ಹೇಳ್ದಂಗೆ ಎಲ್ಲ ಯಾರೇ ಸಮಾಜದವರು ಹೋದರೂ ಅವರಿಗೆ ಭೇಟಿಯಾಗಿ ಅವ್ರಿಗೇನೆಲ್ಲ ಸರ್ಕಾರದ ವ್ಯವಸ್ಥೆಗಳು ಆಗಬೇಕು ಅದನ್ನೆಲ್ಲ ಮಾಡಿಕೊಡ್ತಿದ್ದಾರೆ. ಬಹುಶಃ ಸಮಾಜಕ್ಕೆ ಎಲ್ಲ ಕಡೆ Get hair extensions at up to 35% off on your first order. Download Meesho now. ಅಲ್ಲಿ ಕರ್ನಾಟಕದಲ್ಲಿರುವಂಥ 9-10 ಮಠಗಳೇನಿದ್ದಾವೆ ಆ ಮಠಗಳ ಅಭಿವೃದ್ಧಿ ಕಾರ್ಯಕ್ಕೂ ಸಹ ವಿಶೇಷವಾಗಿ 2.5 ಕೋಟಿ ರೂಪಾಯಿರಷ್ಟು ಅನುದಾನವನ್ನು ಅಲ್ಲಿಯ ಅಭಿವೃದ್ಧಿ ಕಾರ್ಯಗಳಿಗೂ ಸಹ ಅವರು ಅನುದಾನವನ್ನು ಕೊಡಿಸಿರ್ತಾರೆ. ಆ ಕೆಲಸ ಕಾರ್ಯಗಳು ಸಹ ಪ್ರಗತಿಯಲ್ಲಿ ಇದ್ದಾವೆ. ಈ ರೀತಿಯಾಗಿ ಸಮಾಜದ ಸಮಗ್ರ ಅಭಿವೃದ್ಧಿ ಅವರು ಮನಸ್ಸು ಮಾಡಿದ್ರೆ ಅವ್ರಿಗೆ ಕೊಟ್ಟಿರೋ ಇಲಾಖೆದಷ್ಟೇ ಗಮನ ಕೊಡ್ಬೋದು. ಆದರೆ ಅವರು ನಮ್ಮ ಸಮಾಜ ನಮ್ಮನ್ನು ನಂಬಿ ಬಂದಿದೆ, ನಾವೇನಾದರೂ ಮಾಡಬೇಕು ಅನ್ನುವಂಥ ಪರೋಪಕಾರ ಭಾವನೆಯಿಂದ ಸರ್ಕಾರದಲ್ಲಿ ಅವರು ಮುಂದಾಳತ್ವವನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಯವರ ಜೊತೆಗೆ ಭೇಟಿ ಮಾಡಿ ಸ್ವತಃ ಅವರೇ ಹೋಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಯಾವುದೇ ಭಾಗದೇ ಇರ್ಬೋದು, ಗುಲ್ಬರ್ಗ ಇರಲಿ, ಬಿಜಾಪುರ ಇರಲಿ, ಬಾಗಲಕೋಟೆ ಇರಲಿ, ಬೆಳಗಾವಿ ಇರಲಿ ಅಥವಾ ನಮ್ಮ ಮಧ್ಯ ಕರ್ನಾಟಕದವರು ಇರಲಿ, ಯಾವ ಊರಿನವ್ರು ಬಂದರೂ ಸಹ ಅವ್ರಿಗೆಲ್ಲರಿಗೂ ಸರ್ಕಾರದ ಈ ಕೆಲಸ ಯೋಜನೆಗಳನ್ನು ಕೊಡಿಸ್ತಾ ಇದ್ದಾರೆ. ನಾವಿನ್ನೂ ಅವರಿಂದ ಸಮಾಜಕ್ಕೆ ಇನ್ನಷ್ಟು ಒಳ್ಳೆ ಕೆಲಸಗಳಾಗಲಿ, ಇನ್ನಷ್ಟು ಅವರಿಂದ ನಮ್ಮ ಸಮಾಜದ ಅಭಿವೃದ್ಧಿಗೆ ಈಗ ಹೇಳ್ದಂತೆ ನೋಡಿ ಯಾವತ್ತೂ ಸಹ ನಮ್ಮ ಅಂದಾಜು ಈ ರೀತಿ ಒಂದು ಯೋಜನೆ ಜೈನ ಸಮಾಜಕ್ಕೂ ಬರುತ್ತೆ ಅನ್ನೋದು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಜೈನ ಸಮಾಜದ ಪುರೋಹಿತರಿಗೂ ಮಾಸಾಶನ ಬರುವ ರೀತಿಯಲ್ಲಿ ಬರುವಂಥ ಏಕೈಕ ಒಂದು ವ್ಯವಸ್ಥೆ ಅವರ ಅವಧಿಯಲ್ಲಿ ಆಗಿರುವಂಥದ್ದು ಐತಿಹಾಸಿಕವಾದಂಥ ಒಂದು ನಿರ್ಣಯ. ಯಾಕೆಂದರೆ ಯಾವ ಕಾಲಕ್ಕೂ ಇದು ಬರುತ್ತೆ ಅನ್ನುವಂಥ ಗ್ಯಾರಂಟಿ ಇರಲಿಲ್ಲ. ಆದರೆ ಗ್ಯಾರಂಟಿ ಸರ್ಕಾರದಲ್ಲಿ ಅದು ಒಂದು ಗ್ಯಾರಂಟಿ ಆಗಿ ನಮಗೆ ಸಿಕ್ಕಿದೆ. ಅದು ನಾವು ಇನ್ನು ಮುಂದೆ ಯಾವತ್ತೂ ನಮ್ಮ ಸಮಾಜದ ದೇವಸ್ಥಾನಗಳ ರಕ್ಷಣೆ ಆಗುತ್ತೆ ಅನ್ನುವಂಥ ಭಾವನೆ ಇಟ್ಕೊಂಡಿದ್ದೀವಿ. ಆದರೆ ನಮಗೆ ಈಗ ಅವ್ರು ಹೇಳಿದಂತೆ ಇನ್ನೂ ಬೇಸರ ಇದೆ ಅಂತ ಹೇಳಿದ್ರೆ ನಮ್ಮ ಸಮಾಜದವರು ಇನ್ನೂ ಸಣ್ಣ ಬುದ್ಧಿನ ಬಿಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಅವರು 10 ಕೋಟಿ ಅನುದಾನ ಅಲ್ಲ, ನಮ್ಮ ದೇವಸ್ಥಾನಗಳ ಸಂಖ್ಯೆ ಇರೋದು 900ರಿಂದ 1,000 ಬಸದಿಗಳು ಕರ್ನಾಟಕದಲ್ಲಿ ಇದೆ ಎನ್ನುವಂಥದ್ದು. ಅಂದರೆ ಆ್ಯಕ್ಟಿವ್ ಈಗಿರುವಂಥ ದೇವಸ್ಥಾನಗಳು. ಆದರೆ ಅಪ್ಲಿಕೇಶನ್ ಹಾಕಿರುವಂಥದ್ದು ಬರೀ 400-500 ಜನ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಸಂಘರ್ಷ ಏನು ಅಂದರೆ ಕಮಿಟಿನೇ ಇಲ್ಲ ದೇವಸ್ಥಾನಗಳಿಗೆ. ಕಮಿಟಿ ಇದ್ದರೆ ಪುರೋಹಿತರು ಇದ್ದಾರೆ ಅನ್ನೋವಂಥ ಲೆಟ್ರ್ ಕೊಡೋಕ್ಕೆ ತಯಾರಿಲ್ಲ. ಯಾಕೆಂದರೆ ನಾವು ಕಮಿಟಿ ಸಂಬಳ ಕೊಡಲ್ಲ ಅಂತ ಕಂಡೀಷನು.
ನಿಮಗೆ ಗೌರ್ಮೆಂಟ್ ಸಂಬಳ ಕೊಟ್ಟರೆ ಕಮಿಟಿ ಸಂಬಳ ಕೊಡಲ್ಲ ಅಂತ ಕಮಿಟಿಯವ್ರದ್ದು ಲೆಕ್ಕ. ಯಾಕೆಂದರೆ ಸರ್ಕಾರದ್ದು ಒಂದೇ ಸಲಕ್ಕೆ ದುಡ್ಡು ಬರುತ್ತೆ, ಕಮಿಟಿಯವರು ತಿಂಗಳ ಕೊಡ್ತಾರೆ. ಪುರೋಹಿತರು ಯೋಚನೆ ಮಾಡಿ ತಿಂಗಳ ಸಂಬಳ ಕಳ್ಕೊಂಡು ಮತ್ತು ಸರ್ಕಾರದ್ದು ಯಾವಾಗ ಆಸೆ ಪಟ್ಟರೆ ಅದು ಇಲ್ಲ ಇದು ಇಲ್ಲ ಅಂತ ಆಗುತ್ತೆ ಅಂತೇಳಿ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿಲ್ಲ. ನೀವು ಆ ಥರ ಯಾರು ಯೋಚನೆ ಮಾಡಬೇಡಿ. ನೋಡಿ, ಇವತ್ತು ಒಬ್ಬ ಮನೆ ಕೆಲಸಕ್ಕೆ ನೀವು ಜನರನ್ನ ಅಪಾಯಿಂಟ್ ಮಾಡ್ಕೊಳ್ತೀನಿ ಅಂದರೆ ಕನಿಷ್ಠ ಅಂದರೂ 500ರಿಂದ 600 ರೂಪಾಯಿ ಸಂಬಳಕ್ಕೆ ಇವತ್ತು ಕೂಲಿ ಕೆಲಸ ಕಮ್ಮಿ ಬರೋಲ್ಲ. ನೀವು ಅಂಥ ಒಬ್ಬ ಪುರೋಹಿತರನ್ನು ಬರೀ 4,000 ರೂಪಾಯಿ 3,000 ರೂಪಾಯಿಗೆ ಬಸ್ತಿಲಿ ಪೂಜೆ ಮಾಡಲಿ ಅಂತ ಅಂದ್ಕೊಳ್ತೀರಿ ಅಂದರೆ ಅದು ನಮ್ಮೆಲ್ಲರ ಮೂರ್ಖತನ. ನಾವು ಮನೇಲಿ ಕೆಲಸ ಮಾಡೋವರೆಗೂ ಅಷ್ಟು ಕಮ್ಮಿ ಸಂಬಳ ಕೊಟ್ಟರೆ ಬರಲ್ಲ ಯಾರು. ಅಂಥದ್ರಲ್ಲಿ ನಿಮ್ಮ 24 ತಾಸು ಪುರೋಹಿತರು ನಮ್ಮ ಜೈನರು ಬಸ್ತಿದ್ದು ಅಂದರೆ ಬರೀ ಪೂಜೆ ಮಾಡಿ ಹೋಗೋದಲ್ಲ, 24 ತಾಸು ಪುರೋಹಿತರದೇ ಜವಾಬ್ದಾರಿ. ಬೀಗ ತೆಗೆಯೋದು ಅವ್ರದೇ ಜವಾಬ್ದಾರಿ, ಬೀಗ ಹಾಕೋದು ಅವ್ರದೇ ಜವಾಬ್ದಾರಿ, ಕೆಲವೊಂದು ದೇವಸ್ಥಾನದ ಕಸ ಗುಡಿಸೋದು ಅವ್ರದೇ ಜವಾಬ್ದಾರಿ. ಮತ್ತು ಇನ್ನು ಕೆಲವೊಂದು ದೇವಸ್ಥಾನದಲ್ಲಿ ಆ ಬಸ್ತಿಗೆ ಏನಾದ್ರು ಹೋದರೆ ಅವರು ಬಂದವ್ರಿಗೂ ಊಟ ತಿಂಡಿ ವ್ಯವಸ್ಥೆ ಮಾಡಿಸೋದು ಪುರೋಹಿತರದೇ. ಅದಕ್ಕೂ ದುಡ್ಡು ಪುರೋಹಿತರದೇ ಕೊಡಬೇಕು, ಮತ್ತೆ ಅದು ಬೇರೆ ಯಾರೂ ಕೊಡಲ್ಲ. ಈ ಥರದ್ದೆಲ್ಲ ವ್ಯವಸ್ಥೆಗಳಿದ್ದಾವೆ. ಹಾಗೆಲ್ಲ ಯಾರು ಮಾಡಬೇಡಿ. ಕಮಿಟಿದು ಏನು ಗೌರವಧನ ಕೊಡ್ತಿದ್ದೀರಾ ಅದನ್ನು ಕೊಡಿ. ಅದ್ರ ಮೇಲೆ ಸರ್ಕಾರದ ಏನು ಕೊಡ್ತಿದೆ ಅದು ಪ್ರಾಮಾಣಿಕವಾಗಿ ಅವ್ರಿಗೆ ಹೋಗಲಿ, ಪುರೋಹಿತರಿಗೆ ಅದು ಹೋಗಬೇಕು. ನೀವು ಯಾರು ಅದನ್ನು ಕಟಪ್ ಮಾಡಬೇಡಿ. ಅವ್ರು 11,000 ಕೊಡ್ತಾರೆ, ನಾವು ಕಮಿಟಿಯಿಂದ ಕೊಡೋ 4,000 5,000ನ ಉಳಿಸ್ಕೊಂಡ್ರೆ ಬೇರೆ ಏನಕ್ಕಾರ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪುರೋಹಿತರ ಮನಸ್ಸು ಬೇಜಾರು ಮಾಡಿ ನೀವು ಪೂಜೆ ಮಾಡಿಸಿದ್ರೆ ಒಳ್ಳೇದಾಗೋದಿಲ್ಲ. ಏಕೆಂದರೆ ಅವರು ಖುಷಿಯಿಂದ ಪೂಜೆ ಮಾಡಿದ್ರೆ ನಮಗೆಲ್ಲರಿಗೂ ಒಳ್ಳೇದಾಗತ್ತೆ. ಅದಕ್ಕೆ ಯಾರೂ ಸಹ ಈ ವೇದಿಕೆಯಲ್ಲಿ ಹೇಳೋ ಅಷ್ಟೇ, ಎಲ್ಲೆಲ್ಲಿ ದೇವಸ್ಥಾನಗಳಿದ್ದಾವೆ ಆ ಎಲ್ಲ ದೇವಸ್ಥಾನಗಳ ಪುರೋಹಿತರಿಗೆ ಟ್ರಸ್ಟ್ ಇಲ್ಲ ಅಂದರೆ ಟ್ರಸ್ಟ್ ಮಾಡಿ, ಕನಿಷ್ಠ 5 ಜನ 9 ಜನ ಟ್ರಸ್ಟಿಗಳು ಮಾಡಿ ಒಂದು ಟ್ರಸ್ಟ್ ಮಾಡಿ ದಾಖಲೆ ಸರಿಯಾಗಿ ಇಟ್ಕೊಳ್ಳಿ. ಪುರೋಹಿತರಿಗೆ ಅಪಾಯಿಂಟ್ ಮಾಡಿ ಅವ್ರಿಗೊಂದು ಲೆಟರ್ ಕೊಟ್ಟು ಆ ಅನುದಾನವನ್ನು ಪಡೆದುಕೊಳ್ಳಿ. ಯಾವ ಬಸ್ತಿ ಜೀರ್ಣೋದ್ಧಾರ ಆಗಿಲ್ಲ ಸರ್ಕಾರ ಕೊಡುತ್ತೆ. ನೀವು ಕಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು 50 ಲಕ್ಷ ಕಲೆಕ್ಷನ್ ಮಾಡಲಿಕ್ಕೆ ನಿಮ್ಗೆ ಆಗೋಲ್ಲ. ಆದರೆ ಸರ್ಕಾರನೇ 50 ಲಕ್ಷ ತನಕ ಕೊಡುತ್ತೆ. ಅಥವಾ ಒಂದು ದೇವಸ್ಥಾನದ ಆ ಕನ್ಸ್ಟ್ರಕ್ಷನ್ 50% ಅಂತ ಹೇಳ್ತಾರೆ, ಅಂದರೆ 50 ಲಕ್ಷ ಮಿನಿಮಮ್. ಅದನ್ನು ಉಪಯೋಗಿಸ್ಕೊಂಡು ನೀವು ಜೀರ್ಣೋದ್ಧಾರ ಮಾಡಿ. ಎಲ್ಲೆಲ್ಲಿ ದೇವಸ್ಥಾನಗಳು ಸಿಗ್ತಾ ಇದ್ದಾವೆ, ಹಳ್ಳಿಲೂ ಸಹ ದೇವಸ್ಥಾನ ಸಿಗುತ್ತೆ. ಕೆಲವೊಂದು ಕಡೆ ಸಮಾಜ ಇರಲ್ಲ, ದೇವರು ಸಿಗುತ್ತೆ, ಮೂರ್ತಿ ಸಿಗ್ತವೆ, ದೇವಸ್ಥಾನ ಸಿಗುತ್ತೆ, ಅವ್ರು ಮೂರ್ತಿ ಕೊಡೋದಿಲ್ಲ ಅಂತಾರೆ. ಏನು ಮಾಡ್ಲಿಕ್ಕೆ ಬರಲ್ಲ ಈಗ. ಏಕೆಂದರೆ ಅವರಿಗೆ ಆ ಊರ ಮೇಲೆ, ಆ ಊರಿನ ಜನಕ್ಕೆ ಆ ದೇವರ ಮೇಲೆ ನಂಬಿಕೆ ಇರುತ್ತೆ. ನಾವು ಅವ್ರ ಜೊತೆ ನಿಂತ್ಕೊಂಡು ಆ ದೇವರನ್ನು ರಕ್ಷಣೆ ಮಾಡೋ ಕೆಲಸ ಮಾಡಬೇಕು. ನಮಗೆ ಕೊಡಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಅವರಿಗೆ ಬಿಟ್ಟು ಬರೋದು ಸಹ ಆಗಬಾರ್ದು. ಇಲ್ಲೆಲ್ಲ ಬೇರೆ ಬೇರೆ ಕಡೆ ಆಗಿರುವಂಥ ವ್ಯತ್ಯಾಸಗಳು ನೋಡಿದ್ದೀವಿ. ನಾವು ಹೋಗ್ತೀವಿ ಬಿಡ್ತೀವಿ ಅನ್ನೋದು ನೆಕ್ಸ್ಟು. ಆದರೆ ನಮ್ಮ ಮೂರ್ತಿ ಸಿಕ್ಕಿದೆ ಅಂದರೆ, ದಿಗಂಬರ ಮೂರ್ತಿ ಸಿಕ್ಕಿದೆ ಅಂದರೆ ನೀವು ಹೋಗಿ ಅದನ್ನು ಮೊದಲು ರಕ್ಷಣೆ ಮಾಡುವಂಥದ್ದನ್ನು ಮಾಡಿ. ಅದೇ ಊರಲ್ಲೇ ಆ ಹೊಲದಲ್ಲಿ ಸಿಕ್ಕಿದೆ ಅಂದರೆ ಹೊಲದಲ್ಲೇ ಇರಲಿ, ಆ ಊರಲ್ಲಿ ಸಿಕ್ಕಿದೆ ಅಂದರೆ ಅದಕ್ಕೊಂದು ಗರ್ಭಗುಡಿ ಥರನಾರ ಕಟ್ಟಿಸಿ ಅವ್ರು ನೋಡ್ಕೊಳ್ತೀನಿ ಅಂದರೆ ಅವರೇ ನೋಡ್ಕೊಳ್ಳಿ. ಆದರೆ ನೀವು ಅದನ್ನು ತಾತ್ಸಾರ ಮಾಡಬೇಡಿ. ನಮಗೆ ಕೊಡಲ್ಲ ನಾವೇ ಯಾಕೆ ಖರ್ಚು ಮಾಡಬೇಕು, ನಮಗೆ ಕೊಡಲ್ಲ ನಾವೇ ಯಾಕೆ ನೋಡಬೇಕು ಅನ್ನುವಂಥ ಭಾವನೆ ಮಾಡಬೇಡಿ. ಯಾರೋ ಹಿಂದೆ ನಮ್ಮ ಪೂರ್ವಿಕರು ತನು ಮನ ಧನಗಳನ್ನು ಹಾಕಿ ಆ ದೇವಸ್ಥಾನಗಳನ್ನು ಕಟ್ಟಿಸಿರ್ಬೋದು, ಆ ಮೂರ್ತಿಗಳನ್ನು ದಾನ ಮಾಡಿರ್ಬೋದು. ಅವ್ರ ಭಾವನೆಗೆ ನಾವು ಯಾರೂ ಸಹ ದುಃಖ ಮಾಡಬಾರ್ದು. ಈಗೆಲ್ಲ ಸರ್ಕಾರದ ಯೋಜನೆ ಇದೆ, ಜನನೂ ಸಹ ದಾನ ಕೊಡ್ತಾರೆ. ಅದನ್ನು ಇಟ್ಕೊಂಡು ಮೂರ್ತಿ ರಕ್ಷಣೆ, ಜೀರ್ಣೋದ್ಧಾರ ಮಾಡುವಂಥದ್ದು ಎಲ್ಲ ಕೆಲಸವನ್ನು ಮಾಡಿ ಸರ್ಕಾರದ ಯೋಜನೆಯನ್ನು ಸರಿಯಾಗಿ ಪಡ್ಕೊಳ್ಳಿ. ಸ್ಕಾಲರ್ಶಿಪ್ಪು ಇತ್ಯಾದಿ ಎಲ್ಲ ರೀತಿಯದ್ದು ಕೊಡ್ತಾ ಇದ್ದಾರೆ. ಅದನ್ನು ಸಮಾಜ ಬೆಳೆಸ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ, ನಮ್ಮ ಇಲ್ಲಿ ಮಾಜಿ MLA ಅವರು ಸಹ ನಮ್ಮ ಸಮಾಜದ ಅಭಿವೃದ್ಧಿ ಕೆಲಸ ಕಾರ್ಯದಲ್ಲಿ ಸದಾ ಸಹಕಾರ ಕೊಡ್ತಾ ಬಂದಿದ್ದಾರೆ, ಮುಂದೆಯೂ ಸಹ ಇರಲಿ. ಮತ್ತು ನಮ್ಮ ಮಹಿಳಾ ಒಕ್ಕೂಟದವರು ಇಲ್ಲಿಯವರೇ ಇದ್ದಾರೆ. ಈ ಸಲ ಅವರು ಸಹ ಮಹಿಳಾ ಸಮಾಜದ ಪ್ರಗತಿಗಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಕ್ಕೂಟದ ಈ ಕಾರ್ಯಕ್ರಮವನ್ನು ಸುಂದರವಾಗಿ ಇಲ್ಲಿ ದಾವಣಗೆರೆಯಲ್ಲಿ ಅವರು ಮಾಡಿದರು, ಚೆನ್ನಾಗಿದ್ದ ಕಾರ್ಯಕ್ರಮ ಮಾಡಿದರು. ಮೊನ್ನೆ ಹಾವೇರಿಯಲ್ಲೂ ಸಹ ಕಾರ್ಯಕ್ರಮವನ್ನು ಮಾಡಿದರು. ತಾವೆಲ್ಲ ಇದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ, ಪ್ರಭಾವನೆ ಕಾರ್ಯದಲ್ಲಿ ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ತಾವೆಲ್ಲ ಇವತ್ತು ಏನು ಜೈನ ಸಮಾಜದವರೆಲ್ಲ ಸೇರಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಾ, ಆದಷ್ಟು ಬೇಗನೆ ಮಾಡಿ ಅದರ ಜೊತೆಗೆ ನಾವೆಲ್ಲರೂ ಮುಂದೆ ಕೈ ಜೋಡಿಸುವ ಅಂತ ಹೇಳ್ತಾ, ತಾವೆಲ್ಲ ಏನು ಶ್ರವಣಬೆಳಗೊಳ ಸ್ವಾಮೀಜಿಯವರು ಹೊಸಬರು, ಅವ್ರ ಜೊತೆಗೆ ಹಿಂದೆ ನಾವೆಲ್ಲರೂ ಸಮಾಜದ ಇಡೀ ಕರ್ನಾಟಕ ಒಮ್ಮೆ ಆದೇಶ ಕೊಟ್ಟರೆ ಅಲ್ಲಿ ಹೋಗ್ತಿದ್ರು. ತಾವೆಲ್ಲ ಒಂದು ತಿಳ್ಕೊಳ್ಬೇಕು, ಬೇರೆ ಸ್ವಾಮೀಜಿಗಳಿಗೆಲ್ಲ ಇಷ್ಟು ಮಠ, ಇಷ್ಟು ಏರಿಯಾ, ಇಷ್ಟು ಸೀಮೆ ಅನ್ನೋ ಅಂತಿದೆ. ಆದರೆ ಶ್ರವಣಬೆಳಗೊಳ ಸ್ವಾಮೀಜಿಯವರಿಗಾಗಲಿ,
ಹೊಂಬುಷ ಮಠಕ್ಕಾಗಲಿ ಇಷ್ಟು ಮಾತ್ರ ಇವರು ನಮ್ಮವರು ಅನ್ನೋ ಭಾವನೆ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಪದ್ಮಾವತಿ ಎಲ್ಲರಿಗೂ ಶ್ರದ್ಧೆಯ ಒಂದು ದೇವಿಯಾಗಿದ್ದಾಳೆ. ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ, ಬರೀ 2-3 ಊರಿಗೆಲ್ಲ ಸ್ವಾಮಿ ಅಲ್ಲ. ಬಾಹುಬಲಿ ಸ್ವಾಮಿ ಹೇಳಿ, ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ. ಮತ್ತು ಅಲ್ಲಿ ಸ್ವಾಮೀಜಿ ಮಾತ್ರ ಅಲ್ಲಿ ಸ್ವಾಮೀಜಿನೂ ಸಹ ಜಗಕ್ಕೆಲ್ಲ ಸ್ವಾಮೀಜಿನೇ, ಬರೀ ಬೆಳಗುಡಕ್ಕಷ್ಟೇ ಅಲ್ಲ. ಹಾಗಾಗಿ ನಾವು ಯಾವಾಗಲೂ ಅವ್ರ ಜೊತೆಗೆ ನಿಂತು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಲಿ ಅಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಿಂತು ಸಹಕಾರ ಕೊಡುವ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಎಲ್ಲ ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಲಿಕ್ಕೆ ಅವ್ರನ್ನ ಆಹ್ವಾನಿಸ್ತಾ ಇರಿ ಅಂತ ಹೇಳ್ತಾ ಮಾತುಗಳಿಗೆ ವಿರಾಮವನ್ನು ಕೊಡ್ತೀವಿ. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಇಚ್ಛಾಮಿಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಈ ಒಂದು ವೇದಿಕೆಯಿಂದ ಇಬ್ಬರೂ ಸ್ವಾಮೀಜಿಯವರಿಗೆ ಒಂದು ಭಕ್ತಿ ಸಮರ್ಪಣೆ ಮತ್ತು ಗೌರವದ ಸಮರ್ಪಣೆ ಆಗಲಿಕ್ಕಿದೆ. ಮತ್ತು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಇವತ್ತು ವಿಶೇಷವಾಗಿ ನೂತನವಾದಂತಹ ಒಂದು ಗಣಕೀಕೃತ ಆಡಳಿತ ಕಚೇರಿಯನ್ನು ಭಗವಾನ್ ಶ್ರೀ 1008 ಕಲ್ಪದ್ರುಮ ಆದಿನಾಥ ಜಿನಮಂದಿರದಲ್ಲಿ ಉದ್ಘಾಟನೆ ಮಾಡಲಾಯಿತು. ಆ ಒಂದು ಆಡಳಿತ ಕಚೇರಿಗೆ ಆಂಡ್ರಾಯ್ಡ್ ಸೋನಿ ಟಿವಿ 43 ಇಂಚಿನದನ್ನು ಕೊಡುಗೆಯಾಗಿ ಶ್ರೀಯುತ ಕೋಮಲ್ ಕುಂದಪ್ಪ ಹಾಗೂ ಕುಟುಂಬ ವರ್ಗದವರು ನೀಡಿದ್ದಾರೆ. ಅದೇ ರೀತಿ ಆ ಆಡಳಿತ ಕಚೇರಿಗೆ ಸೇಫ್ಟಿ ಲಾಕರನ್ನು ಶ್ರೀಯುತ ಸುದರ್ಶನ್ ಕುಮಾರ್ ಮತ್ತು ಸಹೋದರರು ಕುಟುಂಬ ವರ್ಗದವರು ನೀಡಿದ್ದಾರೆ. ಅವರಿಗೆ ಮಹಾವೀರ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಇದೇ ಬರುವ ಏಪ್ರಿಲ್ ತಿಂಗಳಿನಲ್ಲಿ ಏನು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಜಾತ್ರಾ ಮಹೋತ್ಸವ ಇದೆ, ಅಲ್ಲಿ ವಿಶೇಷ ಕೊಡುಗೆಯಾಗಿ ಶ್ರೀಯುತ ಪದ್ಮರಾಜ ಹೊಳಲು ಅವರ ಮಕ್ಕಳಾದಂಥ ಶ್ರೀಯುತ ಬಾಹುಬಲಿ ಮತ್ತು ಮಹೇಂದ್ರರವರು 51 ಚೀಲಗಳ ಅಕ್ಕಿಯನ್ನು ಅವರು ಕೊಡುಗೆಯಾಗಿ ಶ್ರೀ ಕ್ಷೇತ್ರಕ್ಕೆ ಜಾತ್ರಾ ಸಂದರ್ಭಕ್ಕಾಗಿ ನೀಡುತ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಇವತ್ತು ಒಂದು ವಿಶೇಷವಾದಂತಹ ನೆನಪಿನ ಕಾಣಿಕೆಯನ್ನು ಇಬ್ಬರೂ ಸ್ವಾಮೀಜಿಯವರಿಗೆ ಆ ಒಂದು ಭಕ್ತಿ ಗೌರವದ ಸಮರ್ಪಣೆ ಮೂಲಕ ನೀಡಲಾಗ್ತಾ ಇದೆ. ಅದರ ಕೊಡುಗೆಯನ್ನು ನೀಡಿರೋದು ಶ್ರೀಮತಿ ಶಾಂತಲಾ ಮತ್ತು ಶ್ರೀಯುತ ಪದ್ಮಕುಮಾರ್ ಕುಟುಂಬ ವರ್ಗದವರು ಬೆಂಗಳೂರು. ಅವರಿಗೂ ಕೂಡ ಮಹಾವೀರ ಸಂಘದಿಂದ ವಿಶೇಷವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ ದಯಮಾಡಿ ಇದೀಗ ಇಬ್ಬರು ಪೂಜ್ಯ ಸ್ವಾಮೀಜಿಯವರಿಗೆ ವಿಶೇಷ ಪಾದಪೂಜೆಯೊಟ್ಟಿಗೆ ದಾವಣಗೆರೆ ದಿಗಂಬರ ಜೈನ ಸಮಾಜದ ಭಕ್ತಿ ಮತ್ತು ಗೌರವದ ಸಮರ್ಪಣೆಯನ್ನು ನೆರವೇರಿಸಲಿಕ್ಕಿದೆ. ದಯಮಾಡಿ ಶ್ರೀಯುತ ಅನಂತರಾಜ್ SK ಮತ್ತು ಶ್ರೀಯುತ ಕೋಮಲ್ ಕುಂದಪ್ಪ ಕುಟುಂಬ ವರ್ಗದವರು ವೇದಿಕೆಯಲ್ಲಿ ಆಗಮಿಸಿ ಪೂಜ್ಯ ಸ್ವಾಮೀಜಿಯವರುಗಳಿಗೆ ಗೌರವದ ಸಮರ್ಪಣೆಯನ್ನು ನೆರವೇರಿಸಿಕೊಡಬೇಕು. ದಯಮಾಡಿ ಮಹಾವೀರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರೆಲ್ಲರೂ ಕೂಡ ವೇದಿಕೆಯಲ್ಲಿ ಜೊತೆಯಾಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲ ಸದ್ಧರ್ಮ ಬಂಧುಗಳಲ್ಲಿ ವಿನಂತಿಸ್ತಾ ಇದ್ದೇವೆ. ಇನ್ನು 5 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ದಯಮಾಡಿ ಪಾದಪೂಜೆಯನ್ನು ವೀಕ್ಷಿಸಿ ತಾವೆಲ್ಲರೂ ಕೂಡ ತೆರಳಬೇಕು. ಇನ್ನು 5-10 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ತಮ್ಮ ಸಹಕಾರವನ್ನು ಕೋರ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಇವತ್ತು ದಯಮಾಡಿ ದಾವಣಗೆರೆ ದಿಗಂಬರ ಜೈನ ಸಮಾಜದ ವಿಶೇಷವಾದಂತಹ ಒಂದು ಭಕ್ತಿ ಮತ್ತು ಗೌರವದ ಸಮರ್ಪಣೆ ಇದೀಗ ವೇದಿಕೆಯಿಂದ ಶ್ರೀ ಅನಂತರಾಜ್ SK ಮತ್ತು ಕುಟುಂಬ ವರ್ಗದವರು, ಶ್ರೀಯುತ ಕೋಮಲ್ ಕುಂದಪ್ಪ ಮತ್ತು ಕುಟುಂಬ ವರ್ಗದವರು, ಹಾಗೇನೆ ಮಹಾವೀರ ಸಂಘದ People are surprised to find